ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಇನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿ 7 ತಿಂಗಳು ಕಳೆದರೂ ಸಹ ರೈತರಿಗೆ ಕಬ್ಬಿನ ಹಣ ನೀಡಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇದೆ. ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಂದ ಸರ್ಕಾರದ ಆದೇಶ ಉಲ್ಲಂಘನೆ ಆಗಿದೆ. ಕಬ್ಬು ನೀಡಿದ 14 ದಿನಗಳಲ್ಲಿ ರೈತರಿಗೆ ಹಣ ನೀಡಲು ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಸರ್ಕಾರದ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಎನ್ನುತ್ತಿರುವ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡಿ 7 ತಿಂಗಳಾದರೂ ಕೂಡ ರೈತರಿಗಿಲ್ಲ ಕಬ್ಬಿನ ಬಿಲ್. ಇನ್ನು ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಂದ ಸುಮಾರು 7.5 ಕೋಟಿ ರೂಪಾಯಿ ಬಾಕಿ ಇದೆ. ಗೌರಿ ಶುಗರ್ಸ್ 2.5 ಕೋಟಿ, ಎನ್ಎಸ್ಎಸ್ಕೆ 3 ಕೋಟಿ, ಬಿಕೆಎಸ್ಕೆ 1 ಕೋಟಿ, ಭವಾನಿ ಶುಗರ್ಸ್ 1 ಕೋಟಿ 25 ಲಕ್ಷ ಬಾಕಿ ಇದೆ. 7 ತಿಂಗಳಿಂದ ಕಬ್ಬಿನ ಹಣಕ್ಕಾಗಿ ಕಾದು ಜಿಲ್ಲೆಯ ಕಬ್ಬು ಬೆಳೆಗಾರರು ಸುಸ್ತಾಗಿದ್ದಾರೆ. ಅತ್ತ ಮಳೆಯೂ ಕೂಡ ಇಲ್ಲ, ಇತ್ತ ಬೆಳೆದ ಬೆಳೆಗೆ ಹಣವೂ ಕೂಡ ಇಲ್ಲದೆ ರೈತರು ಇದೀಗ ಕಂಗಾಲಾಗಿದ್ದಾರೆ. ಕೂಡಲೇ ಕಬ್ಬಿನ ಬಾಕಿ ಹಣ ನೀಡುವಂತೆ ಕಬ್ಬು ಬೆಳೆಗಾರರು ಒತ್ತಾಯ ಮಾಡಿದ್ದಾರೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಒಂದು ಪ್ರಮುಖ ಬೆಳೆಯಾಗಿ ರೈತರು ಬೆಳೆಸ್ತಾರೆ. ಅದು ಬೆಳೆ 12 ತಿಂಗಳು, 1 ವರ್ಷ ರೈತ ಬೆಳೆಸಬೇಕಾಗ್ತದೆ. ಬೆಳೆಸ ಆದ ನಂತರ ಅದು ಫ್ಯಾಕ್ಟ್ರಿ ಕೊಟ್ಟ ಮ್ಯಾಗ ಫ್ಯಾಕ್ಟ್ರಿಯವರು 8 ತಿಂಗಳಾದ್ರೂ ಅವ್ರಿಗೆ ಪೇಮೆಂಟ್ ಕೊಡೋಂಗಿಲ್ಲ. ಇದು ರೈತರ ಗತಿ ಭಾಳ ದುರಸ್ಥಿತಿ, ಭಾಳ ಇದು ಆಗಿದೆ. ಈಗ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಗೌರಿ ಶುಗರ್ಸ್ದವ್ರದ್ದು ಇನ್ನೂ 2.5 ಕೋಟಿ ಬ್ಯಾಲೆನ್ಸ್ ಅದ, 8 ತಿಂಗಳಾಯಿತು. ಆನಂತರ ನಾರಂಜ ಶುಗರ್ ಫ್ಯಾಕ್ಟ್ರಿದವರು ಒಂದು 100 ರೂಪಾಯಿ ಬರಬೇಕು. ಆನಂತರ BKSK ಅವರು 50 ರೂಪಾಯಿ ಕೊಡಬೇಕು. ಆನಂತರ ಭವಾನಿ ಶುಗರ್ಸ್ ಅಂತ ಪ್ರೈವೇಟ್ ಅದು ಅದ, ಟನ್ನಿಗೆ 50 ರೂಪಾಯಿ ಕೊಡಬೇಕು. ಆದರೆ ಸುಮಾರು ಇಲ್ಲಂದ್ರೂ ಒಂದು 10 ಕೋಟಿಗಿನ್ನ ಮ್ಯಾಂಗ್ ಅದ. ಇವತ್ತು ರೈತ ಈಗೇನು ಮುಂಗಾರು ಬಂತು, ಅವನು ಬೀಜ ಗೊಬ್ಬರ ತರ್ಲಾಕ ರೊಕ್ಕ ಎಲ್ಲ ಸಾಲ ಸೂಲ ಮಾಡ್ತಾನೆ ಬಿತ್ತೇನೆ, ಅದೂ ಮಳಿನೂ ಇಲ್ಲ. ಆದರೆ ಯಾವಾಗ ನಾವು ಕಬ್ಬಿನ ಫ್ಯಾಕ್ಟ್ರಿ ಚಾಲೂ ಆದಾಗ ಸತತವಾಗಿ ಒಂದು ವಾರ ಏನಪ್ಪ ಅಂದ್ರೆ ನಾವು ಧರಣಿ ಸತ್ಯಾಗ್ರಹ ಕೂತಾಗ ಅವು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಬಂದು ನಮಗೆ ಎಬ್ಸಿದ್ರು. ಏನಂತಂದ್ರೆ 2,900 ರೂಪಾಯಿ ನಾವು ಕೊಡ್ತೀವಿ, ಫ್ಯಾಕ್ಟ್ರಿಯವ್ರು ಕೊಡ್ತೀವಿ, 50 ರೂಪಾಯಿ ಸರ್ಕಾರದಿಂದ ಬರ್ತದೆ. ಅಂದ್ರೆ 2,950 ರೂಪಾಯಿ ಕೊಡಬೇಕಂತೇಳಿ ಆಗಿದ್ದದ. ಆ ಪ್ರಕಾರ ಕೆಲವು ಫ್ಯಾಕ್ಟ್ರಿ 2,800 ಹಾಕ್ಯಾರ, ಕೆಲವು 2,900 ಹಾಕ್ಯಾರ. ಅದ್ರ ಉಳಿಸ್ಕೊಂಡಿದ್ದು ನಾರಂಜದವರು 100 ರೂಪಾಯಿ, ಗೌರಿದವ್ರು ಟೋಟಲ್ ಏನಪ್ಪ ಅಂದ್ರೆ 2.5 ಕೋಟಿ. ಆನಂತರ BKSK ಅವ್ರು ಏನಪ್ಪ ಅಂದ್ರೆ ಟನ್ನಿಗೆ 50 ರೂಪಾಯಿ. ಆನಂತರ ಇವ್ರದಂತೂ ಭವಾನಿದಂತೂ ಹಿಸಾಬೇ ಇಲ್ಲ. ಅವರು ಸ್ಟಾರ್ಟಿಂಗ್ದಾಗ ಏನಪ್ಪ ಅಂದ್ರೆ 2,700 ಕೊಟ್ಟರು, ಕ್ರಶ್ ಮಾಡಿದ್ರು. ಒಂದು ಏನಾರ ಭಾಳ ಕ್ರಶ್ ಆಗ್ಯದವರು, ಎಷ್ಟಾಗ್ಯದ ಗೊತ್ತಿಲ್ಲ. ಆನಂತರ 2,900 ಕೊಟ್ಟರು. ಆನಂತರ 3,121 ರೂಪಾಯಿನೂ ಕೊಟ್ಟರು. ಇದು ಏನಿದು ಹಂಗೆ ಕೊಟ್ಟರೆ ಏನು ರೈತ ಏನು ಮಾಡಬೇಕು? ಹೆಚ್ಚಿಗೆ ತೊಗೊಂಡವ ಖುಷಿದಾಗ ಉಳ್ದ. ಮೊದಲು ಹಾಕಿದವ ನನಗೆ ಇಷ್ಟು ಕಡಿಮೆ ಬಂತು, ಒಂದು ಟನ್ನಿಗೆ 250 ರೂಪಾಯಿ ಕಡಿಮೆ ಬಂತು ಅಂತೇಳಿ ಒಂದು ನರ್ವಸ್ದಾಗಿರ್ತಾನೆ. ಅದಕ್ಕೆ ಮುಂದಿನ ಸಲ ಈ ಸಲ ಏನೇ ಆಗ್ಯದ ಏನಿಲ್ಲ, ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಆ ರೇಟ್ ಫಿಕ್ಸ್ ಇರಲಿ. ಈಗ ಒಂದು 2 ತಿಂಗಳಾಗಣ ಮತ್ತೊಂದು ರೇಟು ಆ ರೇಟ್ ಆಗೋಣ ಹಿಂಗೆ ಮಾಡೋದು ಇದಕ್ಕೇನಪ್ಪ ಜಿಲ್ಲಾ ಆಡಳಿತ ಬಂದು ಏನಪ್ಪ ಅಂದ್ರೆ ಇವತ್ತು ಅದಕ್ಕೆ ಆ ಒಂದು ಫ್ಯಾಕ್ಟ್ರಿಗೆ ಕಡಿವಾಣ ಹಾಕಿ ಮುಂದಿನ ಸಲ ಏನಪ್ಪ ಅಂದ್ರೆ ಹಂಗೆ ಮಾಡಲ್ದೇ ಎಲ್ಲರಿಗೂ ಒಂದೇ ರೇಟ್ ಕೊಡೋಪ್ಲೇ ಮಾಡಬೇಕು. ಜೊತೆಗೆ ಈಗೇನು ಉಳಿದದ ಒಂದು ಸುಮಾರು ಒಂದು 10 ಕೋಟಿ ಅದನ್ನಪ್ಪ ಒಂದು ತೀವ್ರವಾಗಿ ಕುಡಿಸೋದೇನಪ್ಪ ಜಿಲ್ಲಾ ಆಡಳಿತ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಪ್ರಕಾರ ಕಬ್ಬು ಕೊಟ್ಟ ರೈತರು 14 ದಿವಸ ಒಳಗೆ ಬಿಲ್ ಪೇಮೆಂಟ್ ಮಾಡಬೇಕು. ಇಲ್ಲಾಂದ್ರೆ ಪ್ರತಿ ದಿನಕ್ಕೆ ಅವ್ರೇನಾದ್ರು ರೇಟ್ ಆಫ್ ಇಂಟ್ರೆಸ್ಟ್ ಗೌರ್ಮೆಂಟ್ ಇದು ಬ್ಯಾಂಕ್ ಇರ್ತದೆ ಆ ಕೊಡಬೇಕಂತೇಳಿ ಅದೊಂದು ಆರ್ಡರ್ ಅದ, ಜೀವೋನೇ ಅದ. ಆದರೆ ನಾವು ರೈತರು ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮನವಿ ಕೊಟ್ಟೆವು. ಫ್ಯಾಕ್ಟ್ರಿದವ್ರು ಹಾಕ್ತಾಯಿದ್ದಾರೆ ಅಂದ್ರೂ ಅವ್ರೇನು ಫ್ಯಾಕ್ಟ್ರಿದವರು ಕಂಟ್ರೋಲ್ ಜಿಲ್ಲಾಡಳಿತದ ಮ್ಯಾಗಿಲ್ಲೋ ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಂಡರ್ ಇಲ್ಲೋ, ಅದು ರೈತರು ಭಾಳ ಕನ್ಫ್ಯೂಸ್ ಆಗಿದ್ದೀವಿ ನಾವು. ಯಾಕಂದರೆ ಅದು ಆ್ಯಕ್ಚುಯಲ್ ಮ್ಯಾಕ್ಸಿಮಮ್ 15 ಇಲ್ಲ, 1 ತಿಂಗಳು ಹೋದ್ರೂ ಪರವಾಗಿಲ್ಲ, ರೈತ ಏನೋ ಮಾಡ್ತಾನೆ. ಆದರೆ 8 ತಿಂಗಳಾದ್ರೆ ರೈತ ಭಾಳ ಒಂದು ಕಷ್ಟದಾಗ ಬರ್ತಾನೆ. ಇದು ಈಗ ಆಗಿದ್ದಾಗ್ಯದ. ಮುಂದಿನ ದಿನಗಳಲ್ಲಿ ಉಳಿದ ಆದಷ್ಟು ಈಗೇನು 10 ಕೋಟಿ ಇದೆ ಅದೊಂದು ವಾರದಾಗ ಇಸ್ಕೊಡಪ್ಲೇ ಮಾಡಬೇಕು. ಇಲ್ಲ ಮತ್ತು ನಾವು ರೈತ ರೋಡಿಗಿಳಿದು ಹೋರಾಟ ಮಾಡಬೇಕಾಯ್ತದ. ಅದಕ್ಕೇನಪ್ಪ ಅಂದ್ರೆ ಏನು ಆಗು ಹೋಗುಗಳು ಜಿಲ್ಲಾ ಆಡಳಿತ ಕಾರಣ ಅಂತೇಳಿ ಒಂದು ವಾಹಿನಿ ಮೂಲಕ ಹೇಳ್ತೀನಿ.